TV20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಕೋನಾಪುರ ಪೇಟೆಯ ಮಾರ್ಗದಲ್ಲಿ ಖನಿಜ ಸಂಪತ್ತು ಲೂಟಿ ಮಾಡುವ ಟಿಪ್ಪರ್ಗಳ ಸಂಚಾರ ಹೆಚ್ಚಿದ್ರಿಂದ ಧೂಳು ವಿಪರೀತವಾಗಿದ್ದು ಸರ್ಕಾರ ಕಾನೂನು ಕ್ರಮ ಕೈಗೊಂಡು ಧೂಳು ಮುಕ್ತ ಮಾಡಬೇಕು ಅಂತ ಆಗ್ರಹಿಸಿ ಕೋನಾಪುರ ಪೇಟೆಯ ನಿವಾಸಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕೋಮಾಪುರ ಪೇಟೆಯಿಂದ ಟಿಪ್ಪರ್ಗಳ ಸಂಚಾರ ಜಾಸ್ತಿ ಇರುವ ಕಾರಣ ನಮಗೆ ತೊಂದರೆಯಾಗಿದೆ, ಹಾಗೆ ಧೂಳಿನಿಂದಾಗಿ ವೃದ್ಧರಿಗೆ ಹಾಗೂ ಮಕ್ಕಳಿಗೆ ಶ್ವಾಸಕೋಶದ ತೊಂದರೆಯಾಗುತ್ತೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದರು. ಮಾನ್ವಿ ಪಟ್ಟಣದ ಕೋನಾಪುರ ಪೇಟೆಯ ಮಾರ್ಗವಾಗಿ ಓವರ್ಲೋಡ್ ಮೂಲಕ ಟಿಪ್ಪರ್ಗಳು ಸಂಚಾರ ಮಾಡಿದ್ರೂ ಕೂಡ ಮಾನ್ವಿ ಪೊಲೀಸ್ ಇಲಾಖೆ, ರಾಯಚೂರು ಗಣಿ ಇಲಾಖೆ, ಮಾನ್ವಿ ತಹಸೀಲ್ದಾರ್, RTO ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಓವರ್ಲೋಡ್ ಮಾಫಿಯಾ ದಂಧೆ ನಡೀತಾ ಇದೆ ಅಂತ ಇದಕ್ಕೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು. ಇಲ್ಲಿ ಬಹಳ ಧೂಳಿನ ಸಮಸ್ಯೆ ಬಹಳ ಇದೆ ಸರ್. ಒಂದ್ಸತಿ ಅಲ್ಲ, ಇಲ್ಲಿ ಇಲ್ಲೀಗಲ್ ಆಗಿ ಟಿಪ್ಪರ್ಗಳು ಅನೇಕ ರಾಜಕಾರಣಿಗಳು ಓಡಾಡ್ತಾವ, ಅವ್ರವೇ ಓಡಾಡ್ತಾವ, ಮತ್ತೆ ಯಾರು ಅಲ್ಲ. ಕಡಿವಾಣ ಇಲ್ಲ ಅಂತಲ್ಲ ಸರ್, ಇಲ್ಲಿ ರಾಜಕೀಯ ವ್ಯಕ್ತಿಗಳೇ ಕುಂತ ಆಟ ಆಡುವಾಗ ಇನ್ನೇ ಬೇರೆ ನಮ್ಮಂತ ಸಣ್ಣ ಸಾಮಾನ್ಯ ಪ್ರಜೆಗಳು ಏನ್ ಮಾಡ್ಬೇಕು ಅಂದ್ರೆ ಜನರು ಸತ್ರ ಪರವಾಗಿಲ್ವಾ ಅವರಿಗೆ, ರಾಜಕಾರಣಿಗಳಿಗೆ? ಹಂಗೇನಿಲ್ಲ ಸರ್. ರೋಡ್ ಮಾಡಿಕೊಡ್ರಂತ ಎಲ್ಲಾ ಡಿಪಾರ್ಟ್ಮೆಂಟ್ಗೆ ಹೋಗಿ, ಇಲ್ಲಿ ಶಾಲೆಗಳಿದಾವ, ಪ್ರತಿ ಬೀಟ್ ಪೊಲೀಸರು ಹಾಕ್ರಂತ ಸಮಯ ಮಾಹಿತಿ ಕೊಟ್ಟಿದ್ದೀವಿ ಸರ್. ಅದಕ್ಕೆ ಇದು ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಸಿಗಲಿಲ್ಲ. ಹೆಂಗಂತಂದ್ರೆ ಸರ್, ಇಲ್ಲಿ ಕೋನಾಪುರಪೇಟೆ ಸ್ಕೂಲ್ ಇದೆ ಸರ್. ಪ್ರತಿ 9:30 10 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಸಾಯಂಕಾಲ 4ರಿಂದ 5 ಗಂಟೆ 4:15 ಸ್ಕೂಲ್ ಬಿಡ್ತಾರೆ. ಅವಾಗ ಭಾಳ ಸ್ಪೀಡ್ಗಳಾಗಿ ಬರ್ತಾವೆ ಗಾಡಿಗಳು. ಅವಾಗ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಿರ್ತಾರೆ ಸರ್. ಅದು ಒಂದು ಸರ್. ಆ ಮಕ್ಕಳಿಗೆ ಅಷ್ಟು ಮಾಹಿತಿ ಇರಲ್ಲ, ಗಾಡಿ ಕ್ರಾಸ್ ಮಾಡಬೇಕು, ಕ್ರಾಸ್ ಮಾಡಬಾರ್ದೆ ಅಂತ. ಧೂಳದಿಂದ ಇಲ್ಲೆಲ್ಲ ಸುತ್ತಮುತ್ತ ಹೋಟ್ಲಗಳಿದಾವೆ ಸರ್. ಈ ಹೋಟ್ಲದಾಗ ಎಷ್ಟು ಡೆಸ್ಟ್ ಹೋಗಿರ್ತದೆ ಅಲರ್ಜಿ ಅಂತಂದ್ರೆ ಅದೇ ಊಟ ತಿಂತೀವಿ. ಯಾಕಂದ್ರೆ ಇಲ್ಲಿ ನಾವು ರೈತರ ಮಕ್ಕಳು ಎಲ್ಲರೂ ಇರೋದು. ಪ್ರತಿದಿನ ನಾವು ಯಾವುದೇ ಹೊಲ ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕೆ ಅಷ್ಟು ಟೈಮ್, ಅಷ್ಟು ಅರ್ಲಿಗೆ ಊಟ ರೆಡಿ ಆಗಿರಲ್ಲ. ಇಲ್ಲೇ ಊಟ ಮಾಡಿ, ಇಲ್ಲೇ ನಾಷ್ಟ ಮಾಡಿ ನಾವು ಕೆಲಸಗಳಿಗೆ ಹೋಗ್ತೀವಿ. ಇದರಿಂದ ಎಷ್ಟು ಅಸ್ತಮ ಬರ್ತಾವೆ, ಇನ್ನೊಂದು ಪೇಷಂಟ್ ಬರ್ತಾವೆ, ಇನ್ನೊಂದು ಆಗ್ತದೆ. ಇಲ್ಲಿ ರಾಜ್ಯ ಹೆದ್ದಾರಿ ಇದು ಮಾನ್ವಿ ಟು ರಾಮದುರ್ಗ, ಆದರೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಇಲ್ಲಿಗೆ ಒಂದು 15-20 ವರ್ಷದಿಂದ ನಮ್ಮ ಸಣ್ಣ ರೋಡ್ ಇತ್ತು, ಅವಾಗೆಲ್ಲ ರೈತರ ಏರಿಯಾ ಇದೆಯಲ್ಲ, ಸಣ್ಣ ರೋಡ್ ಇತ್ತು, ತಡ್ಕೊಂಡಿದ್ವಿ. ಈಗ ಏನು ಮಾಡಿದ್ರು, ಇಡೀ ಟೋಟಲ್ ಇಲ್ಲಿಗಲ್ ಮೈನಿಂಗ್ಸ್ ಎಲ್ಲ ನಮ್ಮ ಭಾಗದಲ್ಲಿಂದನೇ ಹೋಗಬೇಕು. ಪ್ರತಿಯೊಂದು ಏನೇ ಆಗಲಿ, ಒಂದು ಭತ್ತ ಹೋಗಬೇಕು, ಒಂದು ಉಸುಗು ಹೋಗಬೇಕು, ಕಂಕರ್ ಹೋಗಬೇಕು, ಮರಾಮ ಹೋಗ್ಬೇಕು, ಯಾವುದೇ ಒಂದು ಇದು ಹೋಗ್ಬೇಕಂದ್ರೆ ಇಲ್ಲಿ ಕೋನಾಪುರ ಬಿಡ್ಲಿಂದನೇ ಹೋಗ್ಬೇಕು. ಆದರೆ ಈ ಕೋನಾಪುರ ಬಿಡ್ಲಿಂದ ಅಭಿವೃದ್ಧಿ ಮಾಡೋಕ್ಕೆ ಯಾವ ರಾಜಕಾರಣಿಗಳಾಯಿತು, ಯಾವ ಅಧಿಕಾರಿಗಳಾಯಿತು ಮನಸೋ ಇಚ್ಛೆಯಿಂದ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ. ಏನು ಮೊದಲಿನಿಂದ ಏನಿದೆ ಅದೇ ರೀತಿಯಾಗಿ ವಾತಾವರಣ ಇಲ್ಲಿದೆ. ಆದರೆ ಇಲ್ಲಿರ್ತಕ್ಕಂಥ ಜನರು ಏನಂದರೆ ಆರೋಗ್ಯ ಹದಗೆಟ್ಕೊಂತ ಹೋಗಿದೆ. ಇವತ್ತು ಇಲ್ಲಿ ಏನು ಸ್ಟ್ರೈಕು ಹೋರಾಟ ನಡೀತಿದೆ ಅಂತ ಹೇಳಿದ್ರೆ, ಇದು ಕೋನಾಪುರ ಪೇಟೆಯ ಒಂದು ನಾಗರಿಕರ ಒಂದು ಹೋರಾಟ. ಇದಕ್ಕೆ ಯಾವುದೇ ಒಂದು ಪಕ್ಷ ರಾಜಕೀಯ ಏನೂ ಇಲ್ಲ. ಇಲ್ಲಿ ಜನರು ಏನು ತಾವು ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಇಲ್ಲಿ ಧೂಳಿನಿಂದ, ಆ ಸಮಸ್ಯೆಗಳನ್ನು ಹೇಳೋದಕ್ಕಾಗಿ ಇವತ್ತು ಈ ಜನ ಎಲ್ಲರೂ ತಮ್ಮ ತೊಂದರೆಗಳನ್ನು ಹೇಳ್ಕೊಳ್ಳೋದಕ್ಕೆ ಇವತ್ತು ಬೀದಿಯಲ್ಲಿ ಕುಳಿತಿದ್ದಾರೆ. ಇದರ ಮುಖ್ಯ ಸಮಸ್ಯೆ ಏನಂತ ಹೇಳಿದ್ರೆ, ಈ ಕೋನಾಪುರ ಪೇಟೆಯಲ್ಲಿ ಭಾರೀ ಪ್ರಮಾಣದ ವಾಹನಗಳು ಓಡಾಡ್ತವೆ. ಅದು ಕಂಕರ್ ಮಿಷನ್ ಇರ್ಬೋದು, ಅಥವಾ ಈ ಮಿಲ್ಲಿನ ಮಿಲ್ಲು ಲೋಡ್ ಗಾಡಿಗಳಿರ್ಬೋದು, ಉಸುಗು, ಮರಳು, ಇವೆಲ್ಲ ಅಕ್ರಮವಾಗಿ ಅಕ್ರಮ ಸಾಗಾಣಿಕೆಯನ್ನು ಅದನ್ನು ಅಧಿಕಾರಿಗಳು ನೋಡಿಕೊಳ್ಳಿ. ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ವಾಹನಗಳು, ಬಹಳ ದಟ್ಟಣೆ ವಾಹನಗಳು ತಿರುಗಾಡೋದ್ರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆಯಾಗಿದೆ. ಪ್ರತಿದಿನ ಸಾಕಷ್ಟು ಟನ್ಗಟ್ಟಲೆ ಅದನ್ನ ಧೂಳನ್ನು ನೀವು ಯಾರಾದರೂ ನೋಡಿದರೆ ಅಷ್ಟು ಧೂಳು ಇಲ್ಲಿರ್ತಕ್ಕಂಥ ಹೋಟೆಲ್ಗಳಲ್ಲಿ. ಇಲ್ಲಿ ಏನೋ ಜನ, ಇದು ಕೋನಾಪುರ ಪೇಟೆ ಅಂದರೆ ಹಳ್ಳಿ ವಾತಾವರಣ ಇದ್ದಂಥ ಒಂದು ಪೇಟೆ, ಇದು ವಾರ್ಡ್ ಇದು. ಇಲ್ಲಿ ದನಕರುಗಳು, ಎತ್ತು, ಬಂಡಿ, ಜನ ಎಲ್ಲರೂ ರೋಡಿಗೆ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗ್ಯಾವ. ಜನ ಏನಾದರೂ ಟಿಫನ್ ಮಾಡ್ಬೇಕಂತ ಹೋದ್ರೆ, ಒಂದು ಒಗ್ಗರಣೆ ಪುಗ್ಗಿ ಏನೋ ನಾಷ್ಟ ಮಾಡ್ಬೇಕಂದ್ರೆ ಅದರಲ್ಲೇ ಧೂಳು, ನೀವು ಟೀ ಕುಡಿಬೇಕಂತ ಹೋದ್ರೆ ಅದರಲ್ಲೇ ಧೂಳು, ಅಂಗಡಿಗೆ ಏನನ್ನ ತಗೊಳ್ಬೇಕಂತ ಹೋದ್ರೆ ಅದರಲ್ಲೇ ಧೂಳು. ಈ ಏರಿಯಾ ಎಲ್ಲ ಇದಕ್ಕೆ ಈ ಜನರಿಗೆ ಇನ್ನೂ ಅರ್ಥ ಆಗಬೇಕಾಗಿದೆ. ಇಡೀ ಈ ಧೂಳು ಬರೀ ರೋಡಿಗೆ ಮಾತ್ರ ಇಲ್ಲ, ಇಡೀ ವಾರ್ಡನ್ನು, ಇಡೀ ಊರನ್ನು ವ್ಯಾಪಿಸಿಕೊಂಡಿದೆ. ಇಲ್ಲಿ ಟಿಬಿ, ಅಸ್ತಮ, ಕ್ಯಾನ್ಸರು ಮುಂತಾದ ಕಾಯಿಲೆಗಳು ಇಲ್ಲಿ ಜನರಿಗೆ ಬರ್ತವೆ, ಆದರೆ ಜನರಿಗೆ ಗೊತ್ತಾಗ್ತಿಲ್ಲ. ಸೈಯದ್ ಖಾದರ್ ಭಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.